ವಿಧಾನ ಪರಿಷತ್ನಲ್ಲಿ ಬಳಸಿದಂಥ ಅದು ಭಾಳ ದೊಡ್ಡ ಅಪರಾಧ, ಭಾಳ ಕೆಟ್ಟ ಸಂಸ್ಕೃತಿ ಅದು. ಸರ್, ಇದು ಚಪ್ಪಾಳೆ ಒಂದೇ ಕೈಲಾಗಲ್ಲ ಸರ್, ಎರಡು ಆ ಕಡೆಯಿಂದ ಪ್ರವೋಕ್ ಪದಗಳು ಆಯ್ತು ಪ್ರವೋಕ್ ಮಾಡಿದಾರಂತೂ ತಿಳ್ಕೊಳ್ಳಿ, ಪ್ರವೋಕ್ ಆಗಿದ್ಮೇಲೆ. ಆದ್ರೆ ಈ ಪ್ರವೋಕ್ ಆಗಿದ್ದಕ್ಕೆ ಈ ಶಬ್ದ ಬಳಸ್ಕೊಳ್ಳುವಂತ ಸಾಧ್ಯತೆ ಇಲ್ಲ. ಈ ಶಬ್ದ ಬಳಸ್ಕೊಳ್ಳೋಕೆ ಸಾಧ್ಯ. ಒಬ್ಬ ಹೆಣ್ಮಗಳಿಗೆ ಇವರು ಸಂಸ್ಕೃತಿ, ಇತಿಹಾಸ, ದೇಶ ಪ್ರೇಮ ಬಗ್ಗೆ ಜನರಿಗೆ ಕಥೆ ಹೇಳ್ತಾರೆ, ಪಾಠ ಹೇಳ್ತಾರೆ. ಇದೇನ ಸಂಸ್ಕೃತಿ? ಒಬ್ಬ ಹೆಣ್ಮಗಳಿಗೆ ಆ ಪದವನ್ನ ಏನು ಬಳಸ್ಕೊಂಡಿದ್ದಾರೆ, ಯಾಕಂದ್ರೆ ಆ ಪದನ ಉಚ್ಚಾರ ಮಾಡಕ್ಕೆ ಬಯಸಲ್ಲ ನಾವು. ಆ ಪದ ಬಳಸಿದ್ದು ಬಹಳ ತಪ್ಪು. ಪ್ರವೋಕ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳದಲ್ಲ ನಾನು. ಆದರೆ ಈ ಪದ ಬಳಸುವಂಥದ್ದು ಕೆಟ್ಟ ಪದ. ಅದು ಸಿ.ಟಿ. ರವಿಯವರು ಮಾಡಿದಂಥ ಬಹಳ ದೊಡ್ಡ ತಪ್ಪದು. ನಾವು ಖಂಡನೆ ಮಾಡ್ತೀವಿ ಸರ್. ಅವರನ್ನ ನಡೆಸ್ಕೊಂಡಂತ ರೀತಿ ಸರ್ ಪೊಲೀಸ್ ಕಸ್ಟಡಿಯಲ್ಲಿ ಆಯ್ತು, ಅದು ಇದೇ ಇರಲಿ, ಅದೆಲ್ಲ ಅದಕ್ಕೆ ತನಿಖೆ ಆಗಲಿ, ಕೋರ್ಟ್ ಇದೆ, ಎಲ್ಲ ನಡೀತದೆ, ಅದೆಲ್ಲ ಕೋರ್ಟ್ ಆಗ್ತದೆ. ಬಟ್ ನಾನು ಹೇಳ್ತಾ ಇರೋದು ಕೇಂದ್ರೀಕೃತವಾಗಿ ಈ ಶಬ್ದವನ್ನು ಏನು ಸಿ.ಟಿ. ರವಿಯವರು ಬಳಸಿದ್ದಾರೆ ಅದು ಬಹಳ ತಪ್ಪು. ಯಾವ ಹೆಣ್ಮಗಳು ಕೂಡ ಷಡ್ಯಂತ್ರ ಮಾಡಿ ಇವರೇನು ಕತೆ ಕಟ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿ ಅವರಾಗೆ ಅವರು ಈ ಪದವನ್ನ ನನಗೆ ಬಳಸಿದಾರೆ ಅಂತ ಹೇಳ್ಕೊಳ್ಳುವಂಥದ್ದು ಬಹುಶಃ ಭಾರತ ದೇಶದ ಯಾವೊಬ್ಬ ಅಥವಾ ವಿಶ್ವದ ಯಾವೊಬ್ಬ ಹೆಣ್ಮಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಅದನ್ನ ಬೆಳಗಾವಿ ಚಲೋ ಅಂತ ಬಿಜೆಪಿ ಮಾಡೋಕೆ ಹೊರಟಿದೆ ಸರ್, ಇದೇ ಪ್ರಕರಣವನ್ನು ಮುಂದಿಟ್ಕೊಂಡು. ಮತ್ತೇನು ಏನು ತೋರಿಸ್ತದೆ ಇವ್ರ ಬಂಡವಾಳ ಇದೇನಲ್ಲ, ಇವ್ರ ಬಂಡವಾಳ ತೋರಿಸ್ತದೆ. ಜನ ಇದನ್ನ ಯಾರು ಇದು ಮಾಡೋದಿಲ್ಲ. ಥ್ಯಾಂಕ್ ಯು. ಅಧಿವೇಶನದ ಖಾತೆಗಳ ಬದಲಾವಣೆ ಏನಾದರೂ ಆಗ್ಬೋದಾ ಸರ್? ಅದು ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮಾಡ್ತಾರೆ. ಅಲ್ಲ, ಅವತ್ತು ಉತ್ತರ ಕರ್ನಾಟಕ ಚರ್ಚೆ ವೇಳೆ ಬಂತು ಸರ್, ನೀರಾವರಿ ಖಾತೆ ಉತ್ತರ ಕರ್ನಾಟಕದವರು ಬೇಕು ಅನ್ನೋದು ಒಂದು ವಿಚಾರ ಬಂತು ಸರ್. ಸ್ವಾಭಾವಿಕವಾಗಿ ನೋಡಿ, ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಭಾಳ ಕೆಲಸ ಆಗಬೇಕಾಗಿದೆ. ಹೀಗಾಗಿ ಅದು ಕೆಲವೊಬ್ಬರು ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ತಪ್ಪೇನಿಲ್ಲ. ಆದರೆ ಇದೆಲ್ಲವೂ ಕೂಡ ಖಾತೆ ಉತ್ತರಕ್ಕೆ ಕೊಡಬೇಕು, ದಕ್ಷಿಣಕ್ಕೆ ಕೊಡಬೇಕು ಏನಿರೋದಲ್ಲ. ಮತ್ತು ಕೊಟ್ಟಿದ್ದಾರೆ. ಹಿಂದೆ ಕೂಡ ಬೊಮ್ಮಾಯಿ ಇದ್ರು, ನಾನಿದ್ದೆ, ಎಸ್.ಕೆ. ಪಾಟೀಲ್ ಇದ್ರು. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಪಕ್ಷ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು. ಮತ್ತು ಹೈಕಮಾಂಡ್ ಕೂಡ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಯಾವ ಮಂತ್ರಿ ಮಾಡಬೇಕು, ಮಂತ್ರಿ ಯಾರು ಮಾಡಬೇಕು, ಯಾವ ಖಾತೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾವ ಕೊಟ್ಟಂಥ ಖಾತೆಯಲ್ಲಿ ಒಂದು ದಿವಸ ನಾವು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಅಲ್ಲ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಸಂಪನ್ಮೂಲ ಇಲಾಖೆ ನಿಷ್ಕ್ರಿಯವಾಗಿದೆ ಅನ್ನೋ ಆರೋಪ ಸರ್. ಕೆಲಸ ಕೆಲವೊಂದು ಈಗ ಮೊನ್ನೆ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿ 75,000 ಎಕರೆ UKPದಲ್ಲಿ ನಾವೇನು ಆಲ್ಮಟ್ಟಿ ಅಣೆಕಟ್ಟದ ಒಳಗಡೆ ಆಗ್ತದೆ ಪ್ರದೇಶ, ಅದನ್ನು ಫಸ್ಟ್ ತಗೋಬೇಕು ಅಂತೇಳಿ ಒಂದೇ ಇದರಲ್ಲಿ 590 to 524.256 ಇದೆ. 519.6 519.246 56ವರೆಗೆ ಒಮ್ಮೆನೇ ಅದನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿರ್ಧಾರ ದಿವಸ ಮಾಡಿದ್ದೀವಿ. ನಿಷ್ಕ್ರಿಯ ಆಗಿದೆ ನಿರ್ಧಾರ ಮಾಡ್ತಿದ್ವಿ. ಅಂದರೆ ಅದು 75 ಈಗ 3 ಭಾಗ ಇದೆ. ಒಂದು 71,33,000 ಎಕರೆ ಮುಳುಗಡೆ ಆಗ್ತದೆ ಒಟ್ಟು ಪ್ರಾಜೆಕ್ಟ್ನಲ್ಲಿ. ಅದರಲ್ಲಿ ರೈತರ ಭೂಮಿ ಮುಳುಗಡೆವಾಗುವಂಥದ್ದು ಸ್ಥಳಾಂತರ ಆಗಬೇಕಾದ್ರೆ 75,000 ಎಕರೆ ಅವ್ರನ್ನ ಭೂಮಿ ಮುಳುಗಡೆ ಆಗುತ್ತೆ. ಇನ್ನು